welcome back to our third day and last day of Manali. So ಈಗ ಇವತ್ತು ಆಕ್ಚುಲಿ ಬೇಗ ಇದ್ವಿ. ಇವತ್ತು ನಾವು ಮಣಿಕರಣ್ ಹೋಗ್ತಾ ಇದ್ದೇವೆ. ಕುಲ್ಲು ಮಣಿಕರಣ್, ಮನಾಲಿ ಕುಲ್ಲು ಮಣಿಕರಣ್. ಸೊ ಅದಕ್ಕೆ ಬೇಗ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲಿಂದ 2 hours ಜರ್ನಿ ಇದೆ ನಮ್ಮ ರೂಮಿಂದ. ಇವತ್ತು ಅಬೌಟ್ ವೆದರ್ ಸ್ವಲ್ಪ ಸನ್ನಿ ಆಗಿದೆ, ಅಷ್ಟು ಸ್ನೋ ಇಲ್ಲ, ಮೇಲ್ಗಡೆ ಮಾತ್ರ ಸ್ನೋ ಇದೆ. ಈಗ ಹೊರಡ್ತಾ ಇದ್ದೇವೆ. ನಂದಿದ್ದು ಔಟ್ಫಿಟ್ ಇದು ಫಸ್ಟ್ ಟೈಮ್ ಇಂಥ ಔಟ್ಫಿಟ್ ವೇರ್ ಮಾಡ್ತಿದ್ರು ಇರೋದು. ಕೂದಲೆಲ್ಲ ತುಂಬಾ ಅಂದ್ರೆ ತುಂಬಾ ಡ್ರೈ ಆಗಿದೆ. ನಾವು 3 ದಿನದಿಂದ ತಲೆಗೆ ಸ್ನಾನನೇ ಮಾಡಲಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಾದ್ರೆ ಶೀತ ಜ್ವರ ಬಂದ್ರೆ ಮತ್ತೆ ರೂಮಲ್ಲೇ ಕುತ್ಕೊಳ್ಬೇಕಂತ ಆಗ್ತದಲ್ಲ, ಅದಕ್ಕೆ. ಸೊ ನೋಡಿ, ಫುಲ್ ಡ್ರೈ ಆಗಿದೆ. ಇನ್ನು ಇವತ್ತು ನಾವು ಹೋಗ್ತೇವೆ ಡೆಲ್ಲಿಗೆ. ನಾಳೆ ಡೆಲ್ಲಿಯಿಂದ ನಮ್ಮ ಊರು ಬೆಂಗಳೂರಿಗೆ. ಸೊ ಬೇಜಾರಾಗ್ತಿದೆ ಲಾಸ್ಟ್ ಡೇ ಅಂತ. ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಮತ್ತೆ ನಾನು ಎಷ್ಟು ಡ್ರೀಮ್ ಇಟ್ಕೊಂಡು ಇಲ್ಲಿ ಬಂದ್ವಿ, ಲೈಕ್ ಮನಾಲಿ ಹೇಗಿದೆ ಅಂತ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸ್ನೋಫಾಲ್ ವಿಟ್ನೆಸ್ ಮಾಡಿದ್ವಿ ಫಾರ್ ದಿ ಫಸ್ಟ್ ಟೈಮ್. ನಿನ್ನೆ ವ್ಲಾಗ್ ನೀವು ನೋಡಿರ್ಬೋದು ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಫುಲ್ ಸ್ನೋಫಾಲ್, ತುಂಬಾ ಸ್ನೋ ಇತ್ತು, ಎಸ್ಪೆಷಲಿ ಸೋಲಾಂಗ್ ವ್ಯಾಲಿ ಹತ್ರ. ಸೊ ಲಾಸ್ಟ್ ತುಂಬಾ ವಿಡಿಯೋಸ್ ಹಾಕಿದ್ದೇವೆ. ಸರೋಜಿನಿ ನಗರ್ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಡೆಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾಗಿರ್ಬೋದು, ಡೇ 1 ಡೇ 2 ಆಫ್ ಮನಾಲಿ. ಪ್ಲೀಸ್ ಅದನ್ನು ನೋಡಿ. ಇನ್ನೂ ನೋಡ್ಲಿಲ್ಲಾದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ. ಸೊ ನಾವೆಲ್ಲ ವಿಡಿಯೋ ಇನ್ನು ಲೈಕ್ ಎಷ್ಟು ಪ್ಯಾಕೇಜ್ ಆಯಿತು, ಎಷ್ಟು ಪ್ರೈಸ್, ಎಷ್ಟು ಎಕ್ಸ್ಪೆನ್ಸ್ ಆಯಿತು, ಪ್ರತಿಯೊಂದು ಅಡ್ವೆಂಚರ್ ಟ್ರೈ ಮಾಡಿದ್ದಕ್ಕೆ ಎಷ್ಟು ಕಾಸ್ಟ್ ಆಯಿತು ಎಲ್ಲ ನೀವು ವಿಡಿಯೋ ಹಾಕ್ತೇವೆ. ಬಿಕಾಸ್ ಒಂದೊಂದು ವಿಡಿಯೋದಲ್ಲಿ ಹೇಳಿದ್ರ ಬದಲು ಒಂದು ಸಪ್ರೇಟ್ ವಿಡಿಯೋ ಎಲ್ಲರಿಗೂ ಯೂಸ್ ಆಗಲಿ ಅಂತ. ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳ್ತೇವೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ರೂಮಲ್ಲಿ ಹೀಟರ್ ತಗೊಂಡ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗ್ತದೆ, ಅದು ಯೂಸ್ ಆಗ್ತದಾ ಇಲ್ವಾ, ಪ್ರತಿಯೊಂದನ್ನು ನಾವು ಆ ವಿಡಿಯೋದಲ್ಲಿ ಹೇಳ್ತೇವೆ. ಮೇ ಬಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೇವೆ ಅದನ್ನು. ಸೊ ಎಸ್, ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ 3 ಅಂಡ್ ಲಾಸ್ಟ್ ಡೇ ಇನ್ ಮನಾಲಿ. ಎಸ್ ಗೈಸ್, ನಾವು ಸ್ಟೇ ಆಗಿದ್ದ ಹೋಟೆಲ್ ಆ್ಯಂಡ್ ಅದು ಫಸ್ಟ್ ಫ್ಲೋರ್ ಇದ್ದು ರೂಮ್ ನಮ್ಮದು. ಎಸ್, ಸೊ ಟುಡೇ ಈಸ್ sunny hotel Rockland in Manali. Yes. ನಾವಿವತ್ತು ಬಂದಿದ್ದೀವಿ ಡೇ 3ಯಲ್ಲಿ ಶಾಲ್ ಪರ್ಚೇಸ್ ಮಾಡೋಕ್ಕೆ. ಸೊ ಏನುಂಟಂತ ಗೊತ್ತಿಲ್ಲ, ನೋಡ್ತೀವಿ. ಸಿನ್ಸ್ 1989. ಸೊ ಎಲ್ಲಿ ಸಿಗುತ್ತೆ ಶಾಲ್ಸ್? ಸ್ವಲ್ಪ ಕಾಸ್ಟ್ಲಿ ಇದೆ ಶಾಲ್ಸ್ ಪ್ರೈಸ್ ಗೊತ್ತಿಲ್ಲ, ಬಟ್ ಉಳಿದಿರೋದು ನಿಮಗೆ ಬೆಡ್ಶೀಟ್ ಆಗಲಿ, ಆಮೇಲೆ ಅಲ್ಲಿರೋದು ಸ್ವೆಟರ್ಸ್ ಆ್ಯಂಡ್ ವಿಂಟರ್ ವೇರ್ಸ್ ಆಗಲಿ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಬಟ್ ಕ್ವಾಲಿಟಿ ಆಫ್ ದ ಸ್ವೆಟರ್ ಇಸ್ ಬ್ರಿಲಿಯಂಟ್. ಈ ಸ್ವೆಟರ್ಸ್ ನೀವು ನೋಡ್ತಾ ಇದ್ದೀರಾ, ಕ್ವಾಲಿಟಿ ಸಖತ್ತಾಗಿದೆ. ಅದೇ ರೀತಿ ವಿಂಟರ್ ವೇರ್ಸ್, ಲಾಂಗ್ ವೇರ್ಸ್ ಆ್ಯಂಡ್ ಶಾರ್ಟ್ ವೇರ್ಸ್. ये तो एक क्रिएटिव यहाँ का ट्रेडिशनल डिजाइन रहेगा, ये टिपिकल डिजाइन में है। इसको रेडिजन शॉल मिलेगा ना हमें, ये आपका क्रिएटिव की रेंज में ಸೊ ಡಿಫ್ರೆಂಟ್ ಇದರದ್ದು ಡಿಫ್ರೆಂಟ್ ಪ್ರೈಸ್. ನಾನು ಪ್ರೈಸ್ ಸಪ್ರೇಟಾಗಿ ವಿಡಿಯೋಲ್ಲಿ ಹೇಳ್ತೀವಿ. ಸೊ ಸದ್ಯಕ್ಕೆ ಶಾಲ್ಸ್ನ ನೋಡ್ಕೊಳ್ಳಿ, ನಾವು ಪ್ರೈಸ್ನ ಡಿಫ್ರೆಂಟ್ ಒಂದು ವಿಡಿಯೋದಲ್ಲೇ ಹೇಳ್ತೀವಿ.
भी आपका नेटिजन्स बहुत यूज होगा ये 500 है ಸೊ ನಾವಿವಾಗ ನೋಡ್ತಾ ಇದ್ದೀವಿ ದ ಫೇಮಸ್ ಸಾರೀಸ್ ಆಫ್ ಮನಾಲಿ. ನೋಡ್ತಾ ಇದ್ದೀರಾ ಬೆಡ್ ಶೀಟ್ ಆಲ್ಮೋಸ್ಟ್ 2000 ರುಪೀಸ್ ಕಾಸ್ಟ್ ಆಗುತ್ತೆ. ಇಲ್ಲಿಂದ ಇವರೇ ಬೇಕಿದ್ರೆ ನಿಮ್ಮ ಮನೆ ಅಡ್ರೆಸ್ಗೆ ಇದನ್ನು ಪಾರ್ಸೆಲ್ ಮಾಡ್ತಾರೆ. ಸಖತ್ ಸ್ಮೂತಾಗಿದೆ ಆ್ಯಂಡ್ ತುಂಬ ಥಿಕ್ಕು ಇದೆ, ಸೊ ದ್ಯಾಟ್ ಚಳಿಯಲ್ಲಿ ಒಳ್ಳೆ ಪ್ರೊಟೆಕ್ಷನ್ ಇದು. ಈ ಥರದ್ದು ಬೇಜಾನ್ ಟೈಪ್ಸ್ ಇದೆ ಇಲ್ಲಿ ನೋಡಿ. ಇದು ಬ್ಲ್ಯಾಕ್ ಒನ್, ಇಟ್ ಈಸ್ ಆಲ್ಸೋ ರಿಯಲಿ ಗುಡ್. ಸೊ ದ ಪ್ರೈಸ್ ರೇಂಜ್ ಈಸ್ ಅಬೌಟ್ 1000 through 2 to 300 and up to 2000 and 3000 as well, depending upon the size and the thickness of the material. Shimla laka ನೋಡಿ ಗೈಸ್, ಇದು ಪಾರ್ವತಿ ನದಿ ಅಂತೆ. ಪಾರ್ವತಿ ನದಿ ಸೂಪರ್ ಉಂಟು ವ್ಯೂ. ರೋಡ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ವೇ ಟು ಗುರುದ್ವಾರ್. ನಾವಿವಾಗ ಮಣಿಕರ್ಣಲ್ಲಿದ್ದೀವಿ. ಇಲ್ಲಿಂದ ಗುರುದ್ವಾರ, ರಾಮ ದೇವರ ಟೆಂಪಲ್ ಆ್ಯಂಡ್ ಆಲ್ಸೋ ಒಂದು ಶಿವದೇವರ ಟೆಂಪಲ್ ಇದೆ. ಅದಾಗಿ ನಾವು ಹೋಗ್ತಾ ಇದ್ದೀವಿ ಹಾಟ್ ಸ್ಪ್ರಿಂಗ್. ಯಾ ಗೈಸ್, ನಾವೀಗ ಆಗ ತೋರಿಸಿದಾಗೆ ಗುರುದ್ವಾರಿಗೆ ಹೋಗ್ತಿದ್ದೇವೆ. ಮತ್ತೆ ಶಿವ ಟೆಂಪಲ್, ರಾಮ್ ಮಂದಿರ್ ಉಂಟಂತೆ, ನೋಡಬೇಕು, ಗೊತ್ತಿಲ್ಲ ನಮಗೆ. ಡ್ರೈವರ್ ಹೇಳಿದ್ರು, ಸೊ ನಾವು ಹೋಗ್ತಾ ಇದ್ದೇವೆ. ನಿನ್ನೆಷ್ಟು ಕೋಲ್ಡ್ ಇಲ್ಲ ನೋಡಿ, ಅಲ್ಲಿ ತೋರಿಸ್ತೇನೆ ಈಗ. ಫುಲ್ ಹಿಂದ್ಗಡೆ ನೋಡ್ಬೋದು, ಫುಲ್ ಪಹಾಡ್. ಅಷ್ಟು ಚಳಿ ಇಲ್ಲ ನಿನ್ನೆ ಕಂಪೇರ್ ಮಾಡಿದ್ರೆ. ನಿನ್ನೆ ತುಂಬ ಚಳಿ ಇತ್ತು. ಸೊ ಹೋಗ್ತಾ ಇದ್ದೇವೆ. ಯಾವ ರೂಟಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಾವೀಗ ಹರಿದ್ವಾರ್ ಟೆಂಪಲ್ ಅಲ್ಲಿ ಗುರುದ್ವಾರ ಟೆಂಪಲ್ ಇದೆ. ಕೊಡ್ತಾರೆ. ಸೊ ಪ್ರಸಾದ ಅಂದ್ರೆ ಊಟ. ಊಟ ಟೈಪ್ ನೀವು ತುಂಬಾ ಚೆನ್ನಾಗಿದೆ. ಈಗ ಚಳಿ ಆಗ್ತಿದೆ, ಹಾಗೆ ಚಳಿ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಚಳಿ ಇದು ಶ್ರೀರಾಮ ಮಂದಿರ ಇನ್ ಮಣಿಕರಣ್. ವ್ಯೂ ನೋಡಿ, ಇಲ್ಲಿಂದ ವ್ಯೂ ನೋಡಿ, ಸೂಪರ್ ಆಗಿದೆ. ಹಾಟ್ ಸ್ಪ್ರಿಂಗ್ಸ್ ಇಲ್ಲಿಂದ ಇದೆ ನೋಡಿ, ಹಾಟ್ ಸ್ಪ್ರಿಂಗ್ಸ್ ಇದೆಲ್ಲ. ಚಪ್ಪಲಿ ಹಾಕೊಂಡು ಬಂದಿಲ್ಲ. 2 ಟೆಂಪಲ್ಸ್ ಇತ್ತು. ಒಂದು ಗುರುದ್ವಾರ ಆಗ ತೋರಿಸಿದ್ರಲ್ಲ, ಈಗ ಇದು ರಾಮ ಮಂದಿರ್. ಇಲ್ಲಿ ಫುಲ್ ಚಪ್ಪಲಿ ಹಾಕದೆ ಬಂದಿದ್ದೀವಿ. ಇವಾಗ ಫುಲ್ ಕೋಲ್ಡ್ ಆಗ್ತಾ ಇದೆ. ಸೊ ಗುರುದ್ವಾರದಲ್ಲಿ ನಮಗೆ ಊಟ ಕೊಟ್ಟರು. ಊಟ ಜೊತೆ ದಾಲ್ ಅಂತ ಹೇಳಿಬಿಟ್ಟು ಕೊಟ್ಟರು. ಆ್ಯಕ್ಚುಲಿ ನಮ್ಮ ಕಡೆ ಅದು ದಾಲ್ ಅಲ್ಲ, ನಮ್ಮ ಕಡೆ ಅದು ಅದಕ್ಕೇನು ಹೇಳ್ತಾ ಇರುತ್ತೆ ಗೊತ್ತಿಲ್ಲ, ಬಟ್ ಅದ್ರ ಜೊತೆ ಕಡಿ ಅಂತ ಒಂದು ಕೊಟ್ಟಿದ್ರು. ಸೂಪರ್ ಆಗಿತ್ತು. ಮೊಸರಿಂದ ಮಾಡಿರೋದು ಮೋಸ್ಟ್ಲಿ ಆಗೋದು, ಯಾಕೆಂದರೆ ಹುಳಿ ಫ್ಲೇವರ್ ಇತ್ತು ಅದರಲ್ಲಿ. ಸೂಪರ್ ಆಗಿತ್ತು ಕಡಿ. ನನಗಂತೂ ಸ್ವಲ್ಪ ಊಟ ಮಾಡಿನೇ ಫುಲ್ ಆಯಿತು. ಇವಾಗ ಇನ್ನೊಂದು ಮಂದಿರಕ್ಕೆ ಹೋಗ್ತಾ ಇದ್ದೀವಿ, ತೋರಿಸ್ತೇನೆ ನೋಡಿ. ಟೆಂಪಲ್ಲು ಶ್ರೀರಾಮ್ ಮಂದಿರ. ಸೊ ಇದಕ್ಕೆ ಹೋಗ್ತಾ ಇದ್ದೀವಿ ನಾವಿವಾಗ. ನೋಡಿ ರಾಮ ಮಂದಿರದ ಒಳಗಡೆ ಇರುವಂತಹ ವ್ಯೂ. ಸೊ ಎಲ್ಲಿಂದ ಒಳಗಡೆ ನಾನು ವಿಡಿಯೋ ಮಾಡಲ್ಲ, ಸಿನ್ಸ್ ಇಟ್ಸ್ ಎ ಟೆಂಪಲ್. ಸೊ ಲೆಟ್ಸ್ ಗೋ. ಅದನ್ನು ಯಾಕೆ ತಗೊಳ್ತಾ ಇದ್ದೀಯ ಹೇಳು? ಯಾರಿಗೆ ಕೊಡ್ತೀಯ? ಯಾರಿಗೆ ಕೊಡೋದಿಲ್ಲ, ನಾನು ಇಟ್ಕೊಳ್ಳಿಕ್ಕೆ. ನೀನು ಇಟ್ಕೊಂಡು ಏನು ಮಾಡ್ತೀಯ ಅದನ್ನು? ನೋಡ್ಲಿಕ್ಕೆ ಸುಮ್ಮನೆ. ಫ್ಲಾಗ್ನ ಪರ್ಚೇಸ್ ಮಾಡಿದ್ದೀವಿ, ಅದ್ರ ಜೊತೆ ಮ್ಯಾಗ್ನೆಟ್ ಕೂಡ. ಇದೇ ಶಿವ ಟೆಂಪಲ್. ಶಿವ ಪಾರ್ವತಿ ಟೆಂಪಲ್ ಹಿಂದ್ಗಡೆ ನಿಮಗೆ ತೋರಿಸ್ತೀನಿ ಒನ್ ಆಫ್ ದ ನೇಚರ್ಸ್ ಬ್ಯೂಟಿ.
ದಿಸ್ ಈಸ್ ದ ಬ್ಯೂಟಿ ಆಫ್ ದ ನೇಚರ್. ಇಂಥ ಕೋಲ್ಡ್ ವೆದರಲ್ಲಿ ನಮಗೆ ಕಾಣಕ್ಕೆ ಸಿಗೋದು ದ ಹಾಟ್ ಸ್ಪ್ರಿಂಗ್ ವಾಟರ್. ಈಗ ನೀವೊಂದು ಕ್ಲಿಪ್ಪಿಂಗ್ ನೋಡಿದ್ರಲ್ಲ, ಅಲ್ಲಿ ಎಲ್ಲರೂ ರೈಸ್ ಅನ್ನು ಒಂದು ಇದರಲ್ಲಿ ಕಟ್ಟಿ ಅಲ್ಲಿ ಅದನ್ನು ಬೇಯಿಸುದು ಎಷ್ಟಾಗ್ತದೆ ಅಷ್ಟು. ಮೋಸ್ಟ್ಲಿ ಅದೊಂದು ವಿಶ್ ಆಗಿರ್ಬೋದು ಇಲ್ಲಿದ್ದು, ನಮ್ಗೆ ಗೊತ್ತಿಲ್ಲ. ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಬಿಸಿ ನ್ಯಾಚುರಲಿ ಫಾರ್ಮ್ ಆಗೋ ಬಿಸಿ ನೀರಿಂದ ಆ ರೈಸ್ ಅನ್ನ ಆಗ್ತದೆ, ಬಾಯ್ಲ್ ಆಗುತ್ತೆ. ಚಳಿಯಲ್ಲಿ ಇಂಥ -4 ಡಿಗ್ರಿ ಇರೋ ಪ್ಲೇಸ್ ಅಲ್ಲಿ ನಾವು ಹೋಗ್ತಾ ಇರೋದು ಹಾಟ್ ಕೇವ್ಗೆ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮುಂದ್ಗಡೆ ಫುಲ್ ಫಾಗ್ ಬರ್ತಾ ಇದೆ. ಇದೇ ಹಾಟ್ ಕೇವ್. ಇದರ ಒಳಗಡೆ ಹೋಗಿ ಕೂತ್ರೆ ಬಿಸಿ ಬಿಸಿ ಗಾಳಿ ಬರುತ್ತೆ. ಒಂದು ಕಡೆಯಿಂದ ಗುಡ್ಡೆಯ ಮೇಲೆಯಿಂದ ಅಂದರೆ ಮೌಂಟೇನ್ನ ಮೇಲೆಯಿಂದ ಹರಿದು ಕೋಲ್ಡ್ ವಾಟರ್ ಬರ್ತಾ ಇದೆ. ಇನ್ನೊಂದು ಕಡೆ ಹಾಟ್ ಬಿಸಿ ನೀರು, ಹಾಟ್ ಸ್ಪ್ರಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಕಾಣಕ್ಕೆ ಸಿಗುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದಿ ನೇಚರ್. ಇಲ್ಲಿ ಬಂದ ಮೇಲಿಂದ ನಾಟ್ ಓನ್ಲಿ ಇಲ್ಲಿ ಬಂದ ಮೇಲಿಂದ ಜ್ಯೂಸ್ ಕುಡಿಲಿಲ್ಲ, ನೀರು ಬಿಟ್ಟು ಜ್ಯೂಸ ಕುಡಿಲಿಲ್ಲ. ಈಗ ಲಾಸ್ಟ್ ಡೇ ಅಂತ ಧೈರ್ಯದಲ್ಲಿ ಶೀತ ಆದ್ರೆ ಆಗ್ಲಿ ಅಂತ ಜ್ಯೂಸ್ ಕುಡಿತೇವೆ. ವಿದೌಟ್ ಐಸ್ ಜ್ಯೂಸ್ ಇದು. ಎಸ್ ಗಾಯ್ಸ್, ಈಗ ನಾವು ಊಟಕ್ಕೆ ಅಂತ ಬಂದ್ವಿ. ಸಂಜೆ ನಮಗೆ ಇದಿದೆ, ಬಸ್ ಇದೆ. ಸೊ ಈಗ ನಾನು KFC ಇದ್ದೇನೆ, ಅವನಿಗೆ ವೆಜ್. ಸೊ ಪಿಜ್ಜಾ ಹಟ್ಟಿಗೆ ಹೋದ. ಸೊ ಇದು ಊಟ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಡೆಲ್ಲಿ ದಾದಾ ಒಂದಿತ್ತೇನೆ. ನಾವು ಹೊರಡ್ತಾ ಇದ್ದೇವೆ. ತುಂಬಾ ಬೇಜಾರಾಗ್ತಿದೆ. ಹಿಂದೆ ವ್ಯೂ ನೋಡಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಬರ್ತೇವೆ ಇಲ್ವಾ ಇನ್ನೊಂದು ಸರ್ತಿ ಮನಾಲಿಗೆ ಅವರ ನೋಡಲಿಕ್ಕೆ ಮೌಂಟೇನ್ಸ್. ವಿಲ್ ರಿಯಲಿ ಮಿಸ್ ಯು ಪಹಾಡ್. ವಿ ಥ್ಯಾಂಕ್ ಯು.